ನಮಸ್ಕಾರ, ಸಿನಿ ಮಾಹಿತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆಗಸ್ಟ್ನಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಕನ್ನಡ ಸಿನಿಮಾಗಳು ಹಾಗೂ ಪರಭಾಷೆ ಸಿನಿಮಾಗಳ ಟೋಟಲ್ ಕಲೆಕ್ಷನ್, ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ನೋಡಲಿದ್ದೇವೆ. ಮೊಟ್ಟ ಮೊದಲಿಗೆ ಬರೋದು ಕೃಷ್ಣಂ ಪ್ರಣಯ ಸಖಿ ಸಿನಿಮಾ 5 ದಿನಗಳಲ್ಲಿ 10 ಕೋಟಿ ರೂಪಾಯಿ ಆಸುಪಾಸಿನಲ್ಲಿ ಗಳಿಕೆ ಮಾಡಿದೆ. ಮೊದಲನೇ ದಿನ 1.50 ಕೋಟಿ ರೂಪಾಯಿ ಗಳಿಕೆ ಮಾಡಿದರೆ, 4ನೇ ದಿನ ಅತಿ ಹೆಚ್ಚು ಅಂದರೆ 2.18 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಒಟ್ಟು ಈ 5 ದಿನಗಳಲ್ಲಿ ಕೃಷ್ಣಂ ಪ್ರಣಯ ಸಖಿ ಕಲೆಕ್ಷನ್ 7.18 ಕೋಟಿ ರೂಪಾಯಿ ಆಗಿದೆ. ಈ ವಾರಾಂತ್ಯದ ವೇಳೆಗೆ ಕಲೆಕ್ಷನ್ 15 ಕೋಟಿ ರೂಪಾಯಿ ದಾಟಬಹುದು ಎಂಬುವ ನಿರೀಕ್ಷೆ ಇದೆ. ಇನ್ನು ಮುಂದೆ ಬರುವುದೇ ಭೀಮಾ ಸಿನಿಮಾ. ದುನಿಯಾ ವಿಜಯ್ ನಟನೆಯ ಭೀಮಾ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಉತ್ತಮ ಕಲೆಕ್ಷನ್ ಮಾಡಿದೆ. ಆದರೆ 3ನೇ ವಾರ ಕಲೆಕ್ಷನ್ ಡ್ರಾಪ್ ಕಂಡಿದೆ. ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ 60 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದೆ ಎನ್ನಲಾಗುತ್ತಿದೆ. 11 ದಿನಗಳಲ್ಲಿ ಈ ಸಿನಿಮಾ 21.60 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಇನ್ನು ಪರಭಾಷೆಗಳು ಅಂತ ಬಂದ್ರೆ ಸ್ತ್ರೀ 2 ಸಿನಿಮಾ. ಕರ್ನಾಟಕದಲ್ಲಿ ಬಾಲಿವುಡ್ ಸಿನಿಮಾದ ಸ್ತ್ರೀ 2ಗೆ ಬಾಕ್ಸ್ ಆಫೀಸ್ ನಲ್ಲಿ ಮಸ್ತ್ ರೆಸ್ಪಾನ್ಸ್ ಸಿಕ್ಕಿದೆ. ವೀಕ್ ಡೇಸ್ ನಲ್ಲಿಯೂ ಈ ಸಿನಿಮಾ ಒಳ್ಳೆಯ ಪ್ರತಿಕ್ರಿಯೆ ಕಂಡಿದೆ. 2 ಕನ್ನಡ ಸಿನಿಮಾಗಳಿಗಿಂತ ಹೆಚ್ಚು ಕಲೆಕ್ಷನ್ ಮಾಡಿದೆ. ಸ್ತ್ರೀ 2 ಸೋಮವಾರ ಕರ್ನಾಟಕದಲ್ಲಿ ಸುಮಾರು 1.3 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಹಾಗೆ ಇನ್ನೊಂದು ಸಿನಿಮಾ ತಂಗಳಾನ್. ಅಸಲಿ ಕೆಜಿಎಫ್ ಕತೆ ಹೇಳುತ್ತೇನೆ ಅಂತ ಬಂದಿದ್ದ ರಂಜಿತ್ ಮತ್ತೆ ಸೋತಿದ್ದಾರೆ. ಚಿಯಾನ್ ವಿಕ್ರಮ್ ನಂತಹ ನಟನಿದ್ದ ಹಾಗೆಯೂ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಮಟ್ಟಕ್ಕೆ ಡ್ರಾಪ್ ಕಂಡಿದೆ. ಕರ್ನಾಟಕದಲ್ಲಿ 5ನೇ ದಿನ ಈ ಸಿನಿಮಾ ಗಳಿಸಿದ್ದು ಕೇವಲ 35 ರಿಂದ 40 ಲಕ್ಷ ರೂಪಾಯಿ ಎನ್ನಲಾಗುತ್ತಿದೆ. ಇದೇ ತರದ ಸಿನಿಮಾ ಮಾಹಿತಿಗೋಸ್ಕರ ಸಿನಿ ಮಾಹಿತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.